ಯಾವಾಗ ಬರ್ತೀರಾ ನೀವೆಲ್ಲ? ನಿಮಗೆಲ್ಲ ಸ್ವಲ್ಪನಾದರೂ ಮರ್ಯಾದೆ ಮಾನ ಅನ್ನೋದಿದ್ದರೆ ದಯವಿಟ್ಟು ಮುಂದೆ ಲೈವ್ ಆಗಿ ಡಿಬೇಟ್ನ ನಡೆಸಿ. ನಮ್ಮ ಪಬ್ಲಿಕ್ ಹಕ್ಕುಗಳ ಬಗ್ಗೆ ಯಾವ್ದು ಏನೇನು ಡೆವಲಪ್ಮೆಂಟ್ ಆಗಿದೆ, ಈ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲೋಯ್ತು ಅಂತ ಆ ರೋಡ್ದಾಗಲಿ ಮತ್ತು ಈ ನಮ್ಮ ವಕ್ ಕಮಿಟಿಗಳ್ದಾಗಲಿ ಅದ್ರದ್ದೆಲ್ಲ ಆಗಲಿ ಉತ್ತರ ಕೊಡಿಸಿ. ನಿಮ್ಮ MLA ಕೈಯಲ್ಲಿ ಯಾವಾಗ ಕೊಡಿಸ್ತೀರಾ ನೀವೆಲ್ಲ? ಯಾವಾಗ ಕೊಡಿಸ್ತೀರಾ ನೀವು? ಈ ಇಬ್ಬರು ಆಜ್ ತಕ್ ನ್ಯೂಸ್ ಚಾನಲ್ ಅಂತೆ ಮತ್ತು ಮೈಸೂರು 21 ನ್ಯೂಸ್ ಚಾನಲ್ ಅಂತೆ. ನೀವು ನಿಜವಾಗ್ಲೂ ಜರ್ನಲಿಸ್ಟಾ ನೀವು? ಜರ್ನಲಿಸ್ಟ್ ಏನ್ರಿ ನೀವು? ನಿಮಗೆಲ್ಲ ಲೈಸೆನ್ಸ್ ಸಿಕ್ಕಿದೆಯೇನ್ರಿ? ಯೂಟ್ಯೂಬರಾ ಜರ್ನಲಿಸ್ಟಾ? ದಯವಿಟ್ಟು ಬಂದು ಎಲ್ಲ ಪಬ್ಲಿಕ್ ಮುಂದೆ ಕೂತ್ಕೊಂಡು ಆರೋಗ್ಯಕರ ಡಿಬೇಟ್ ನಡೆಸಿ. ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ಸರ್, ಈಗ ಇವರೆಲ್ಲ ನೋಡಿ, ಇವ್ರು ಸಾದಿಕ್ ಅಂತ ಬಂದು ಇವರು GL ದಮ್ ಇದೆಯಾ ಅಂತ ಕೇಳಿದ್ರು, ಮತ್ತು ನಶೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದರು. ಇವ್ರು ಯಾರೋ ಸೇಠ್ ಸಾಹೇಬ್ರು ಪಕ್ಕ, ತನ್ವೀರ್ ಸೇಠ್ ಸಾಹೇಬ್ರು ಪಕ್ಕ ನಿಂತಿದ್ದಾರಲ್ಲ ಹಾರ ಹಾಕ್ಕೊಂಡು, ಸೈಯದ್ ಯಾಸೀನ್ ಅವರು ಕೇಳಿದರು ನಮಗೆ GL ದಮ್ ಇದೆಯಾ ಅಂತ ನಮ್ಮ ಅಲಿಮುಲ್ಲಾ ಶರೀಫ್ ಸಾಹೇಬ್ರಿಗೆ. ಆಮೇಲೆ ಆ ಜಾವೀದ್ ಅವರು ಕೂಡ ಇವ್ರ ಜೊತೆಯಲ್ಲೇ ಇದ್ದರು ಅವಾಗಿಂದ. ಆಮೇಲೆ ಈ ಮುನವರ್ ಜಿಲಾನಿ ಆಜ್ ಕಿ ದಸ್ತಕ್ ನ್ಯೂಸ್ ಅಂತೆ, ಮತ್ತು ಮೈಸೂರು ನ್ಯೂಸ್ 21 ಚಾನಲ್, ಮತ್ತು ನಮ್ಮ NR ಕ್ಷೇತ್ರ MLA ಸಾಹೇಬರು ಪಕ್ಕದಲ್ಲೇ ಇದ್ದಾರೆ, ಮತ್ತು ಅಲಿಮುಲ್ಲಾ ಶರೀಫ್ ಅವರು ಇದ್ದಾರೆ. ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂತ ಹೇಳಿದ್ರೆ, ಇವರೆಲ್ಲ ಬಂದು ಇವ್ರ ನ್ಯೂಸ್ ಚಾನಲಲ್ಲೆಲ್ಲ ಇವ್ರನ್ನ ಕೂರಿಸ್ಕೊಂಡು ಬೆಂಕಿಲಿ ತುಪ್ಪ ಸುರಿಸ್ದಂಗೆ ಸುರಿಸಿದ್ರು. ಈ ಅಲಿಮುಲ್ಲಾ ಶರೀಫ್ ಅವ್ರ ಜೊತೆ ಈ ಎಲ್ಲ ನ್ಯೂಸ್ ಚಾನಲ್ಗಳ ಮುಂದೆ ನೀವು ಲೈವ್ ಡಿಬೇಟು NR ಕ್ಷೇತ್ರ MLA ಅವ್ರನ್ನ ಕರ್ಕೊಂಡು ಬಂದು ವಿತ್ ಡಾಕ್ಯುಮೆಂಟ್ ಸಮೇತ ಇವ್ರ ಮುಂದೆ ಯಾಕೆ ನೀವು ಡಿಬೇಟ್ ನಡೆಸಲ್ಲ ಹೇಳಿ? ಉತ್ತರ ಕೊಡಿಸಿ ನಮ್ಮ ಜನಕ್ಕೆ. ನಾವು ಬರ್ತೀವಿ, ನಾವು ಜೊತೆಲಿ ಕೂತ್ಕೊಳ್ತೀವಿ. ಉತ್ತರ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ. ನಮ್ಮ ವಕ್ಕಾಸ್ತಿಗಳ ಬಗ್ಗೆ, ಈ ಅಜೀಜ್ ಸೇಠ್ ಡಬಲ್ ರೋಡ್ ಇದೆಯಲ್ಲ, ಇವ್ರ ತನ್ವೀರ್ ಸೇಠ್ ಸಾಹೇಬ್ರು ತಂದೆ ಹೆಸರಲ್ಲಿ ಇದೆಯಲ್ಲ, ಅವ್ರ ತಂದೆ ಹೆಸರದೇ ಅಭಿವೃದ್ಧಿ ಮಾಡ್ತಾಯಿಲ್ಲ ರೋಡ್ನ. ಆ ಅಕ್ಕಪಕ್ಕ ಇರೋವಂಥ ಆಸ್ತಿಯವ್ರಿಗೆಲ್ಲರಿಗೂ ಅನುದಾನ ತಗೊಂಬಂದು ಅವ್ರ ಹಕ್ಕುಗಳನ್ನೆಲ್ಲ ಆಸ್ತಿಗಳನ್ನ ಕಳ್ಕೊತಾರೆ ಅವರು ಎಲ್ಲ ಪಬ್ಲಿಕ್ಕು. ಆ ರೋಡ್ ಅಗಲೀಕರಣ ಮಾಡೋದ್ರಿಂದ ಅವ್ರಿಗೆ ತಗೊಂಡೋಗ್ಬಿಟ್ಟು ಅನುದಾನ ಕೊಡಿಸಿ ಮತ್ತು ಅಗಲೀಕರಣ ಮಾಡಿ ರೋಡ್ನ ಆಕ್ಸಿಡೆಂಟ್ಗಳು ಕಡಿಮೆ ಮಾಡ್ತಾಯಿಲ್ಲ ಈ ಸೇಠ್ ಸಾಹೇಬರು, NR ಕ್ಷೇತ್ರ MLA ಸಾಹೇಬರು. ಅದನ್ನು ನೋಡ್ತಾ ಇಲ್ಲ. ಇಲ್ಲಿ ವಕ್ ಕಮಿಟಿಗಳ ಮೇಲೆ ಕೂತ್ಕೊಂಡು 5 ಕಮಿಟಿಲಿ ಎಲ್ಲ ಲೂಟಿ ಆಗೋಗ್ತಿದೆ. ಅದ್ರ ಬಗ್ಗೆ ಎಲ್ಲ ಏನು ಕೇಳ್ತಾರೆ? ಈ ಎಲ್ಲ ನ್ಯೂಸ್ಗಳನ್ನ ನಾವೇ ಕರಿತೀವಿ. ಯಾವಾಗ ಡಿಬೇಟ್ ನಡೆಸ್ತೀರಾ ತೋರಿಸಿ, ಹೇಳಿ. ಬರೀ GL ದಮ್ ಇದೆಯಾ ಅಂತ ಅಲ್ಲ ಅನ್ನೋದು. ಬಂದು ಎಲ್ಲ ಪಬ್ಲಿಕ್ ಮುಂದೆ ಕೂತ್ಕೊಂಡು ಆರೋಗ್ಯಕರ ಡಿಬೇಟ್ ನಡೆಸಿ. ಆರೋಗ್ಯಕರ ಪ್ರೀತಿಯಿಂದ ಮುಂದೆ ಕೂತ್ಕೊಂಡು ಡಿಬೇಟ್ ನಡೆಸಿ. ಎಲ್ಲ ನಮ್ಮ ಕ್ವಶನ್ಗಳಿಗೆ, ನಮ್ಮ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಕೊಡಿಸಿ, ಉತ್ತರ ಕೊಡಿಸಿ ಡಾಕ್ಯುಮೆಂಟ್ ಸಮೇತ. ಯಾವಾಗ ಕೊಡಿಸ್ತೀರ? ನಾವು ಡಾಕ್ಯುಮೆಂಟ್ ಸಮೇತ ಕೂತ್ಕೊಳ್ತೀವಿ. ಬನ್ನಿ. ಈಗೇನು ಉಸ್ಕೊಬಿಟ್ಟಿದ್ದೀರಲ್ಲ, ಎಲ್ಲಿದ್ದೀರಾ? ಕಾಣ್ತಾ ಇಲ್ವಲ್ಲ ಎಲ್ಲ? ನೀವು ಎಲ್ಲ ಉಸ್ಕೊಬಿಟ್ಟಿದ್ದೀರಾ? ಎಲ್ಲ ಉಸ್ಕೊಬಿಟ್ಟಿದ್ದೀರಿ? ಸಾದಿಕ್, ಸೈಯದ್ ಯಾಸೀನ್, ಜಾವೀದ್ ಅವರೇ. ಈ ಇಬ್ಬರು ಆಜ್ ತಕ್ ನ್ಯೂಸ್ ಚಾನಲ್ ಅಂತೆ ಮತ್ತು ಮೈಸೂರು 21 ನ್ಯೂಸ್ ಚಾನಲ್ ಅಂತೆ. ನೀವು ನಿಜವಾಗ್ಲೂ ಜರ್ನಲಿಸ್ಟಾ ನೀವು? ಜರ್ನಲಿಸ್ಟ್ ಏನ್ರಿ ನೀವು? ನಿಮಗೆಲ್ಲ ಲೈಸೆನ್ಸ್ ಸಿಕ್ಕಿದೆಯೇನ್ರಿ? ಯೂಟ್ಯೂಬರಾ ಜರ್ನಲಿಸ್ಟಾ? ದಯವಿಟ್ಟು ಬಂದು ಉತ್ತರ ಕೊಡ್ರಿ. ಎಲ್ಲ ಬಂದ್ಬಿಟ್ಟು ಇದು ನಿಮ್ಗೆ ಕೂತ್ಕೊಂಡು ಯಾರು ಇದೆಲ್ಲ ನಿಮ್ಗೆ ಹೇಳೋಕ್ಕೆ, ಯಾರು ಇದೆಲ್ಲ ಇದು ಮಾಡಿದ್ದು? ನಾವು ಇಲ್ಲಿ ಕೇಳ್ತಾ ಇರೋದೆಲ್ಲ ನಮ್ಮ ಹಕ್ಕುಗಳು ಕಂಡ್ರಿ. ನಮ್ಮ ಅಲ್ಲನ ಹೆಸರಲ್ಲಿರೋಂಥ ಆಸ್ತಿಗಳ ಹಕ್ಕು ಮೇಲೆ ಕೂತವ್ರೆ ತನ್ವೀರ್ ಸೇಠು. ಅವ್ರ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಅವರು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಸ್ಯಾಲ್ರಿ ತೊಗೋತಾ ಇರೋದು ಪಬ್ಲಿಕ್ ಸರ್ವೆಂಟ್ ಅವರು. ಅವರೇ ಉತ್ತರ ಕೊಡಬೇಕಾಗಿರೋದು. ಬಂದು ಕರ್ಕೊಂಬನ್ನಿ, ನೀವೆಲ್ಲರೂ ಕರ್ಕೊಂಬನ್ನಿ. ಅಲಿಮುಲ್ಲಾ ಶರೀಫ್ ಅವ್ರನ್ನ ಮುಂದೆ ಕೂರಿಸ್ಕೊಂಡು ನಾವು ಮುಂದೆ ಕೂತ್ಕೋತೀವಿ. ಡೇಟ್ ಹೇಳಿ, ಎಲ್ಲ ನ್ಯೂಸ್ ಚಾನಲ್ಗಳ ಮುಂದೆ ಡಿಬೇಟ್ ಆಗಲಿ, ಲೈವ್ ಆಗಲಿ, ಡಾಕ್ಯುಮೆಂಟ್ ಸಮೇತ. ಯಾವಾಗ ಬರ್ತೀರಾ ನೀವೆಲ್ಲ? ನಿಮಗೆಲ್ಲ ಸ್ವಲ್ಪನಾದರೂ ಮರ್ಯಾದೆ ಮಾನ ಅನ್ನೋದಿದ್ದರೆ ದಯವಿಟ್ಟು ಮುಂದೆ ಲೈವ್ ಆಗಿ ಡಿಬೇಟ್ನ ನಡೆಸಿ.
ನಮ್ಮ ಪಬ್ಲಿಕ್ ಹಕ್ಕುಗಳ ಬಗ್ಗೆ ಯಾವ್ದು ಏನೇನು ಡೆವಲಪ್ಮೆಂಟ್ ಆಗಿದೆ, ಈ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲೋಯ್ತು ಅಂತ ಆ ರೋಡ್ದಾಗಲಿ ಮತ್ತು ಈ ನಮ್ಮ ವಕ್ ಕಮಿಟಿಗಳ್ದಾಗಲಿ ಅದ್ರದ್ದೆಲ್ಲ ಆಗಲಿ ಉತ್ತರ ಕೊಡಿಸಿ. ನಿಮ್ಮ ಎಮ್ ಎಲ್ ಎ ಕೈಯಲ್ಲಿ ಯಾವಾಗ ಕೊಡಿಸ್ತೀರ ನೀವೆಲ್ಲ? ಯಾವಾಗ ಕೊಡಿಸ್ತೀರ ನೀವೆಲ್ಲ? ಉತ್ತರ ಕೊಡಿಸಿ ಜನಗಳಿಗೆ. ನೀವೆಲ್ಲ ಕೂತ್ಕೊಂಡು ಇಲ್ಲೆಲ್ಲ ಈ ಚೇಲ ಚಪ್ಪಟೆಗಳು ನೀವು ಏನಾರು ಆಗೋಗ್ಲಿ, ನಮ್ಮನ್ನು ಕರ್ಕೊಂಬಂದು ಇಲ್ಲಿ ಜನಗಳಿಗೆ ಮುಂದೆ ಉತ್ತರ ಕೊಡಿಸ್ರಿ. ನಿಮ್ಮ ಎಮ್ ಎಲ್ ಅವ್ರನ್ನ ಕರ್ಕೊಂಬಂದೆ, ಪಬ್ಲಿಕ್ ಸರ್ವೆಂಟ್ನ ಕರ್ಕೊಂಬಂದು ಉತ್ತರ ಕೊಡಿಸಿ.